ಸಿಲಿಂಡರ್ ಸ್ಫೋಟ ಕನ್ನಡದ ಖ್ಯಾತ ನಾಯಕಿ ನಟಿ ಇದೀಗ ವಿದೂಷರಾಗಿದ್ದಾರೆ. ಹಾಗಾದ್ರೆ ಏನಾಯ್ತು ಇದಕ್ಕೆ ಸಂಪೂರ್ಣ ಮಾಹಿತಿ ನಮ್ಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಚಿತ್ರರಂಗದಲ್ಲಿ ಮತ್ತೊಂದು ದೊಡ್ಡ ಆಘಾತ ಆಗಿದೆ ಅಂತ ಹೇಳ್ಬೋದು. ಕನ್ನಡದ ಸುಮಾರು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಖ್ಯಾತ ನಾಯಕಿ ನಟಿ ಇದೀಗ ಸಿಲಿಂಡರ್ ಸ್ಫೋಟಗೊಂಡು ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು. ಹಾಗಾದ್ರೆ ಯಾರು ಈ ನಟಿ ಅಂತ ನೋಡ್ತಾ ಬಂದರೆ, ಈ ನಟಿ ಬೇರೆ ಯಾರೂ ಅಲ್ಲ, ನಟಿ ಮಂಜುಳಾ ಅವರು. ಹೌದು, ನಟಿ ಮಂಜುಳಾ ಅವರು ಸಂಪರ್ಕಿಗೆ ಸಾಲ್ ಸಿನಿಮಾದ ಮೂಲಕ ಬಂದಂಥ ಇವರು ಸಾಕಷ್ಟು ಹೆಸರು ಕೂಡ ಮಾಡಿದ್ರು. ಶಂಕರ್ನಾಗ್, ಅಂಬರೀಷ್, ಡಾಕ್ಟರ್ ರಾಜ್ಕುಮಾರ್ ಮೇರು ನಾಯಕ ನಟರೊಂದಿಗೆ ನಟಿಸಿದಂತೆ ಗಳಿಕೆಗೆ ಸೇರ್ತದೆ. ಅತಿ ದೊಡ್ಡ ಹೆಸರು ಕೂಡ ಮಾಡಿದಂಥ ನಟಿ ಮಂಜುಳಾ ಅವರು ಸುಮಾರು 120ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅತಿ ಕಡಿಮೆ ಸಮಯದಲ್ಲೇ ಮಾಡ್ತಾರೆ. ಸದ್ಯ 39ನೇ ಸಿಲಿಂಡರ್ ಸ್ಫೋಟದಿಂದ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು. ಹೌದು, ನಟಿ ಮಂಜುಳಾ ಅವರು ಕನ್ನಡ ಚಿತ್ರರಂಗದ ಮೇರು ನಾಯಕ ನಟಿ ಅಂತ ಕೂಡ ಹೇಳ್ಬೋದು. ಇನ್ನು ಸಿಲಿಂಡರ್ ಸ್ಟವ್ ಹಚ್ಚಿದಂಥ ಸಂದರ್ಭದಲ್ಲಿ ಸದ್ಯ ತುಂಬಾ ಗ್ಯಾಸ್ ಹೋಗ್ತಿದ್ದಂತೆ. ಸಡನ್ನಾಗಿ ಲೈಟರ್ ಹಚ್ಚಿದ ಪರಿಣಾಮವಾಗಿ ಅದು ಬಸ್ಟ್ ಆಗಿದೆ. ಬಸ್ಟ್ ಆದ ಪರಿಣಾಮವಾಗಿ ಪೂರ್ತಿ ಸುಟ್ಟು ಕರಕಲಾದಂಥ ಮಂಜುಳಾ ಅವರು ಸಹಬದುಕಿನ ಹೋರಾಟವನ್ನು ಮಾಡಿ ಸತತವಾಗಿ 3 ದಿನಗಳ ಹೋರಾಟದ ನಂತರ ಕೊನೆಯ ಸೆಳೆದಿದ್ದಾರೆ. ಸದ್ಯ ಈ ಘಟನೆ 1992ರಲ್ಲಿ ನಡೆದು ಇಂದಿಗೂ ಬರೋಬ್ಬರಿ 40 ವರ್ಷ